ಇತ್ತೀಚೆಗೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಹೂವು, ಹಣ್ಣು, ತರಕಾರಿ, ಹಾಲು, ಬ್ರೆಡ್ಡು, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಚುರುಮರಿ, ಮಿರ್ಚಿ, ಬಜ್ಜಿ, ದಕ್ಷಿಣ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಮಂಡಕ್ಕಿ, ರಸ್ತೆ ಪಕ್ಕದಲ್ಲಿ ಮಾಡುವಂಥ ಎಗ್ ರೈಸು, ಇಂಥವ್ರು ಎಲ್ಲರಿಗೂ ನೋಟಿಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅವರು ಕಾರಣ ಹೇಳ್ತಾ ಇರುವಂಥದ್ದು, ಅಲ್ಲಿ ಅವ್ರದ್ದು ಟ್ರಾನ್ಸಾಕ್ಷನ್ನು ಕೆಲವ್ರದ್ದು ಸರ್ವಿಸ್ ಸೆಕ್ಟರ್ದಲ್ಲಿ, ಕೆಲವ್ರದ್ದು ವ್ಯಾಪಾರದಲ್ಲಿ 20 ಮತ್ತು 40 ಲಕ್ಷ ದಾಟಿದೆ. ಅದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ. ಸೊ ಇದರ ಹಿಂದಿರುವಂಥ ಉದ್ದೇಶ ಮೊದಲನೇದ್ದು, ಮೋದಿ ಸರ್ಕಾರ 2000 ವಿಶೇಷವಾಗಿ 16-17ರಿಂದ ಫಾರ್ಮಲ್ ಎಕಾನಮಿ ಅಂದರೆ ಡಿಜಿಟಲ್ ಎಕಾನಮಿಯ ಮೂಲಕ ಇದನ್ನು ಎಲ್ಲವನ್ನು ಯಾವುದೇ ರೀತಿಯ ಕ್ಯಾಶ್ ವ್ಯವಹಾರಗಳು ಕಮ್ಮಿ ಆಗಬೇಕು, ಅದರಿಂದ ದೇಶದಲ್ಲಿ ಒಂದು ಪರಿಣಾಮಕಾರಿಯಾದಂಥ ಪರಿವರ್ತನೆಯನ್ನು ತರಬಹುದು ಅನ್ನೋದಕ್ಕೆ ನಾವು ಶುರು ಮಾಡಿದ್ವಿ. ಈಗ ಇವರು ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಮೊದಲು ಉದ್ದೇಶ ಇರುವುದು ಎಲ್ಲರನ್ನೂ ನಾವು ಡಿಜಿಟಲ್ ಎಕಾನಮಿ ಒಳಗೆ ತರೋದಿದೆ, ಫಾರ್ಮಲ್ ಎಕಾನಮಿ ಒಳಗೆ ತರೋದಿದೆ. ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತು ಇನ್ನೊಂದು ಫ್ರೂಟ್ಸು, ಫ್ಲವರ್ಸು, ವೆಜಿಟೇಬಲ್ಲು, ಮಿಲ್ಕು ಇದೆಲ್ಲ GSTನೇ ಇಲ್ಲ, ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಕಡೆ ನಾನು ಹೋಗಿದ್ದೆ, ಒಂದು ಅಪಾರ್ಟ್ಮೆಂಟ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ 500-600 ಮನೆಗಳಾಗ್ತವೆ, ಎಲ್ಲ ಸಮುಚ್ಚಯ ಸೇರಿದರೆ. ಅಲ್ಲಿ ಒಬ್ಬನೇ ಹಾಲು ಸಪ್ಲೈ ಮಾಡ್ತಾನೆ. ಅವನು ಈ ನಂದಿನಿ ಇಲ್ಲಿಂದ ಹಾಲು ತಂದು ಹಾಲು ಕೊಡ್ತಾನೆ. ಅವನಿಗೆ ₹2-3 ಕಮಿಷನ್ ಸಿಗ್ತದೆ. ಅವನು ತನ್ನ ಅಕೌಂಟಿಗೆ ದುಡ್ಡು ತೊಳೆದ್ರೆ ಅವ್ನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವನಿಗೆ ₹2 ಕಮಿಷನ್ದಲ್ಲಿ ಉಳಿಯೋದೆಷ್ಟು? ಆ್ಯಂಡ್ ಆಫ್ಟರ್ ಆಲ್ ಹಾಲು ಇತ್ಯಾದಿಗೆ GSTನೂ ಇಲ್ಲ. ಆದರೆ ಹೇಳ್ತಾ ಇರೋದೇನು ಅಂತಂದರೆ, ಫೂಲಿಶ್ಲಿ ಕೇಂದ್ರ ಸರ್ಕಾರದ್ದು ಅಂತ. ಇವರು ಕೊಡಲಿಕ್ಕೆ 2 ಕಾರಣ ಇದೆ. ಸರ್ಕಾರ ದಿವಾಳಿ ಎದ್ದಿದೆ, ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ, ದುಡ್ಡಿಲ್ಲ. ನಮ್ಮ ಕ್ಲಿನಿಕ್ದ ಡಾಕ್ಟರ್ಸು, ವೆದರ್ ದೇ ಆರ್ ಆನ್ ಕಾಂಟ್ರಾಕ್ಟ್ ಆರ್ ರೆಗ್ಯುಲರ್, ಅಲ್ಲಿರೋ ಫಾರ್ಮಾಸಿಸ್ಟ್ಗಳು, ನರ್ಸಿಂಗ್ ಸ್ಟಾಫ್ಗಳು ಯಾರಿಗೂ ಪೇಮೆಂಟ್ ಅಂದರೆ ದುಡ್ಡು ಕೊಡ್ತಾ ಇಲ್ಲ. ಒಂದೇ ಒಂದು ರಾಜ್ಯದಲ್ಲಿ ಔಷಧಿ, ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ. ಉಳಿದಿದ್ದೆಲ್ಲ ರಾಯರೆಡ್ಡಿ ಅವರು, ಪರಮೇಶ್ವರ್ ಏನು ಹೇಳಿದ್ದಾರೆ ನಿಮಗೆ ಗೊತ್ತಿದೆ, ನಾನು ಅದಕ್ಕೆ ಹೋಗಲ್ಲ ಈಗ. ಆಮೇಲೆ ಸಬ್ಸಿಕ್ವೆಂಟ್ಲಿ ಇಫ್ ಯು ಆಸ್ಕ್ ಕ್ವಶನ್ ಐ ವಿಲ್ ಟಾಕ್ ಆನ್ ದ್ಯಾಟ್. ಇವರಿಗೆ ದುಡ್ಡಿಲ್ಲ. ಅದಕ್ಕೆ 0.1% GST 20 ಮತ್ತು 40 ಲಕ್ಷದಿಂದ 1.5 ಕೋಟಿವರೆಗೆ ಟರ್ನ್ ಓವರ್ ಇದ್ದರೆ 0.5% GST ರಾಜ್ಯ ಸರ್ಕಾರಕ್ಕೆ ಸಿಗ್ತದೆ. ಇದರ ಆಸೆಗಾಗಿ ಈ ಒಂದು ರೀತಿಯಲ್ಲಿ ದಿವಾಳಿ ಎದ್ದಂಥ ಈ ಸರ್ಕಾರ ಆ 0.5%ದ ದುರಾಸೆಗಾಗಿ ಇವರಿಗೆ ನೋಟಿಸ್ ಕೊಟ್ಟಿದೆ. ಅದರಲ್ಲಿ ಅನೇಕರು ಕವರೇ ಆಗೋದಿಲ್ಲ. ದೇ ಆರ್ ನಾಟ್ ಕವರ್ಡ್, ದೇ ಆರ್ ನಾಟ್ ಇನ್ GST ಅಂಥವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ತಮ್ಮ ದಿವಾಳಿತನವನ್ನು ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಒಂದು ಹೆಸರನ್ನು ಇದರಲ್ಲಿ ತರ್ತಾ ಇದ್ದಾರೆ. ಮತ್ತು GSTಯಲ್ಲೂ ಕೂಡ ಬಾರಿ ಏನೇ ಬಂದರೂ ಸಹಿತ ಕೇಂದ್ರ ಸರ್ಕಾರ ಅಂತ ಹೇಳ್ತಾನೆ. GST ಕೌನ್ಸಿಲ್ದಲ್ಲಿ 2/3 ಓಟು ಸ್ಟೇಟದ್ದು ಇರ್ತದೆ, 1/3 ಓಟು ಕೇಂದ್ರ ಸರ್ಕಾರದ ಇರ್ತದೆ. ನೀವು ದಿಲ್ಲಿಗೆ ಬರಲ್ಲ, ಪ್ರಧಾನಮಂತ್ರಿಗಳ ಸಭೆ ಕರೆದ್ರೆ ಬರೋದಿಲ್ಲ, ನೀತಿ ಆಯೋಗಕ್ಕೆ ಕರೆದ್ರೆ ಬರೋದಿಲ್ಲ. GST ಕೌನ್ಸಿಲ್ಗೂ ಸಹಿತ ಯಾರನ್ನೋ ಮಂತ್ರಿನ ಕಳಿಸ್ತೀರಿ, ಹಣಕಾಸು ಖಾತೆ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಇಲ್ಲೇ ಸುಳ್ಳು ಹೇಳುವಂಥದ್ದು ನಿಮ್ಮ ಒಂದು ಅಭ್ಯಾಸ ಆಗಿದೆ. ಪ್ರಧಾನಮಂತ್ರಿಗಳು ಭಾಳ ಪರಿಶ್ರಮವನ್ನು ಪಟ್ಟು ಈ ಚಿದಂಬರಮ್ಮು, ಸಿದ್ದರಾಮಯ್ಯನವರು ಸೇರಿದಂತೆ ಈ ಡಿಜಿಟಲ್ ಎಕಾನಮಿ ಬಗ್ಗೆ ಪ್ರಧಾನಮಂತ್ರಿಗಳು ಮಾತನಾಡಿದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇಲ್ಲಿ ಅನಕ್ಷರಸ್ಥರಿದೆ, ಯಾರು ಮಾಡ್ತಾರೆ, ಆಗಲ್ಲ, ಇತ್ಯಾದಿ ಎಲ್ಲ ಬರೆದಿದ್ದರು. ಚಿದಂಬರಂ ಅಂತೂ ಒಂದು ಆರ್ಟಿಕಲ್ ಬರೆದಿದ್ದರು. ಆದರೆ ಪ್ರಧಾನಮಂತ್ರಿಗಳು ಇದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ. ನಮ್ಮದು ಇವತ್ತು ಟ್ರಾನ್ಸಾಕ್ಷನ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ನಮ್ಮ ಟೋಟಲ್ ಟ್ರಾನ್ಸಾಕ್ಷನ್ ಇನ್ ಡಿಜಿಟಲ್ UPIದಲ್ಲಿ 650.26 ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಮತ್ತು 7 ಕಂಟ್ರಿಗಳಲ್ಲಿ ಇದು ಕವರ್ ಆಗ್ತಾಯಿದೆ. ವೀಸಾದಲ್ಲಿ 639 ಮಿಲಿಯನ್ ಆಗಿದೆ. ಅವರು 200 ಕಂಟ್ರಿಯಲ್ಲಿದೆ. ಅಂದರೆ ಇಷ್ಟು ಪ್ರಮಾಣದಲ್ಲಿ ನಮ್ಮ ಡಿಜಿಟಲ್ ಎಕಾನಮಿ ಸಕ್ಸಸ್ ಆಗಬೇಕಾದ್ರೆ
ಕೊಟ್ಟಿರುವಂಥವರು ಇವರು ಕೊಟ್ಟಿದ್ದಾರೆ ನೋಟಿಸ್. ಮತ್ತು ಇದಾದ ನಂತರ ಇವರು ನಮ್ಮ ಅಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಇಲ್ಲಿದೆ ಅವ್ರದ್ದು ಇವು ಇದೆ. ಮತ್ತು ನೀವು ಯಾಕೆ ಕ್ಲಾರಿಫಿಕೇಷನ್ ಕೊಟ್ಟರೆ ಹಂಗಾರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದೆ? ಅಂದರೆ ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕು. ಮತ್ತು ಈ ದೇಶದೊಳಗೆ ಸ್ಟ್ರೀಟ್ ವೆಂಡರ್ಸು, ಹಾಲ್ ಮಾರೋರು ಕೇವಲ ಕರ್ನಾಟಕದಲ್ಲಿದ್ದಾರೆ. ತರಕಾರಿ ಮಾರೋರು ಕರ್ನಾಟಕದಲ್ಲಿದ್ದಾರೆ, ಮುಂಬೈದಲ್ಲಿದ್ದಾರೆ. ಮುಂಬೈ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದೆಯಾ? ಪುಣೆ, ಮಹಾರಾಷ್ಟ್ರದಲ್ಲಿ ದೊಡ್ಡ ನಗರಗಳು ಕರ್ನಾಟಕದಕ್ಕಿಂತ ಜಾಸ್ತಿ ಇದ್ದಾವೆ. ಮುಂಬೈ ಇದೆ, ಪುಣೆ ಇದೆ, ನಾಗ್ಪುರ್ ಇದೆ, ಭಾಳಷ್ಟು ಇನ್ನೂ ದೊಡ್ಡ ದೊಡ್ಡ ಸಿಟಿಗಳು ಮಹಾರಾಷ್ಟ್ರದಲ್ಲಿ ಇದ್ದಾವೆ. ಮೊದಲಿನಿಂದ ಅದು ಮುಂಬೈ ಪ್ರಾಂತ ಅಂತಿತ್ತು. ಹಾಗೆ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿದ್ದಾವೆ. ಅವ್ರು ಕೊಟ್ಟಿಲ್ಲ, ನೀವ್ಯಾಕೆ ಕೊಟ್ಟಿದ್ದೀರಿ? ಹೇಳೋದು ಕೇಂದ್ರ ಸರ್ಕಾರ. ಅಲ್ಲಿ ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ. ಒಂದೇ ಒಂದು ಸಂಗತಿಯ ಬಗ್ಗೆ ಅವರು ಇನ್ನೂ ಹೇಳಿಲ್ಲ. ಏನಂತಂದ್ರೆ ಜನಸಂಖ್ಯೆ ಕಮ್ಮಿಯಾಗಿದ್ದು ಅಥವಾ ಜಾಸ್ತಿ ಆಗಿದ್ದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿಲ್ಲ. ಉಳಿದೋದಕ್ಕೆಲ್ಲ ಕೇಂದ್ರ ಸರ್ಕಾರ ಅಂತಾರೆ. ಈ ಸರ್ಕಾರ ದಿವಾಳಿ ಎದ್ದದ ಕಾರಣದಿಂದ 0.5% ದುರಾಸೆಗಾಗಿ ಈ ಫಾರ್ಮಲ್ ಎಕಾನಮಿ, ಮೋದಿ ಸ್ಥಾಪಿಸಿದ ಫಾರ್ಮಲ್ ಎಕಾನಮಿಯನ್ನು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸ್ಥಾಪಿಸಿದಂಥ ಫಾರ್ಮಲ್ ಎಕಾನಮಿಯನ್ನು ಅಡ್ಡದಾರಿಗಿಡಿಸಲಿಕ್ಕೆ ಈ ಕೃತ್ಯವನ್ನು ಎಸಗಿದ್ದಾರೆ. ಇದನ್ನು ತಕ್ಷಣ ಹಿಂತಕ್ಕೋಬೇಕು. GST ಜಾರಿ ಆದ ನಂತರ ಇತ್ತೀಚೆಗೆ ಸರ್ವೆನೂ ಮಾಡಿದ್ದಾರೆ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಏಜೆನ್ಸಿಗಳು, ಭಾರತದ ಏಜೆನ್ಸಿಗಳಲ್ಲ, ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಸರ್ವೆ ಮಾಡಿದ್ದಾರೆ. 85% ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳಿಂದ ಹಿಡ್ಕೊಂಡು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ವರೆಗೆ ದೇ ಆರ್ ಹ್ಯಾಪಿ ಅಬೌಟ್ ದಿ GST. ಭಾಳ ಎಷ್ಟು ಡೇ ಬೈ ಡೇ ಅದರ ಸಿಂಪ್ಲಿಫಿಕೇಷನ್ಗೆ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದೆ. ಹಾಗಾಗಿ ಯಾವುದರಲ್ಲಿ ಹೂವು, ಹಣ್ಣು, ಬಾಳೆಹಣ್ಣು, ಸೇಬುಹಣ್ಣು ಇವೆಲ್ಲ ಈ ಕಂಟಿನ್ಯೂಸ್ ಆಗಿ ಸೀಸನ್ ವೈಸ್ ಇದು ಮಾಡ್ತಾರೆ. ಒಬ್ಬನು ನೀರಲ್ಲಿ ಹಣ್ಣು ಮಾರ್ತಿದ್ದ, ಅವನು ಮಾವಿನ ಹಣ್ಣಿನ ಸಂದರ್ಭದಲ್ಲಿ ಅಂದರೆ ಆ ಒಂದು ಸೀಸನ್ದಲ್ಲಿ ಮಾವಿನ ಹಣ್ಣು ಮಾಡ್ತಾಯಿದ್ದ. ಈಗ ನೀರಲ್ಲಿ ಹಣ್ಣು ಬರ್ತಾಯಿದೆ ಮಾರ್ಕೆಟ್ನಲ್ಲಿ. ಅವನಿಗೆಲ್ಲ ನೋಟಿಸ್ ಕೊಟ್ಟಾರ್ರಿ. ಅಯೋಗ್ಯರಲ್ಲ ನೀವು, ನಿಮ್ಮ ಅಯೋಗ್ಯತನ ತಪ್ಪಾಗಿದೆ, ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಬಿಟ್ಟು ಅಧಿಕಾರಿಗಳು ತಪ್ಪು ಮಾಡ್ಯಾರ ಅಂತ ಹೇಳೋಕ್ಕೂ ಇಲ್ಲ. ಯಾಕಂದರೆ ಇವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. 1.2 lakh crores ಟಾರ್ಗೆಟ್ ಕೊಟ್ಟಿದ್ದಾರೆ. ಯಾಕಂದರೆ ದುಡ್ಡಿಲ್ಲಲ್ಲ, ಅದಕ್ಕೆಲ್ಲರೂ ಹೋಗ್ರಿ ವಸೂಲು ಮಾಡ್ಕೊಂಬರ್ರಿ. ಭಿಕ್ಷುಕರಿಗೆ ಕೊಟ್ಟಿಲ್ಲ ನೋಟಿಸ್ ಇವರು. ಯಾಕಂದರೆ ಕೆಲವ್ರು ಭಿಕ್ಷಾದವ್ರಿಗೆ ಜಾಸ್ತಿ ಬರ್ತದೆ. ಅವರು ಏನಾರು ಅಕಸ್ಮಾತ್ ನಾಳೆ ಏನಾದರೂ UP ಅದೊಳಗೆ ಭಿಕ್ಷಾ ತೊಗೊಂಡ್ರೆ ಅವ್ರಿಗೂ ಕೂಡ ಇವರು ಅಯೋಗ್ಯರವರು. ಅತ್ಯಂತ ಒಂದು ಅಯೋಗ್ಯ ಸರ್ಕಾರ, ಒಬ್ಬ ಅತ್ಯಂತ ಅಯೋಗ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ತಾವು ಕೊಡ್ತಾರೆ, ಬೇರೆದವ್ರ ಕಡೆನೂ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇದು ಕೇಂದ್ರ ಸರ್ಕಾರ. ನಾಚಿಕೆ ಆಗಲ್ಲ ನಿಮಗೆ? ಇದನ್ನು ತಕ್ಷಣ ಸರಿಪಡಿಸ್ರಿ. ಫಾರ್ಮಲ್ ಎಕಾನಮಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಮುಂದೆ ಎಲ್ಲವೂ ಸರಿ ಆಗ್ತದೆ ಇದರಿಂದ. ಮೇ ಬಿ ಸಮ್ ಟೈಮ್ ತೆಗೆದುಕೊಳ್ಬೋದು, ಎಲ್ಲವೂ ಸರಿ ಆಗ್ತದೆ. ಅವರನ್ನು ನೀವು ಫಾರ್ಮಲ್ ಎಕಾನಮಿ ಒಳಗೆ ಬರೋದೇ ತಡೀತಾ ಇದ್ದೀರಿ ಅಂದ್ರೆ ಲಂಚವನ್ನು ತೆಗೆದುಕೊಂಡು ಜನರನ್ನು ಮತ್ತು ನೀವು ಈ ಅಡ್ಡದಾರಿಗೆ ಹಬ್ಬಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಮತ್ತು ನನ್ನ ಬಗ್ಗೆ ಹೇಳಿದ್ದಾರೆ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ. ಅವರು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನಲ್ಲಿದೆ. ಜೋಶಿಯವರು ರಾಜಕೀಯವಾಗಿ ಸುಳ್ಳು ಹೇಳುತ್ತಿದ್ದಾರೆ. GST ತಂದದ್ದು ಕೇಂದ್ರ ಸರ್ಕಾರ. ನಿಮ್ಮ ತರಲಿಕ್ಕೆ ಯೋಗ್ಯತೆ ಇರಲಿಲ್ಲ ನಿಮಗೆ GSTಗೆ. ಯಾಕಂದ್ರೆ ನಿಮ್ಮನ್ನು ಯಾರು ನಂಬ್ತಾ ಇರಲಿಲ್ಲ. ನೀವು ಮೊದಲ ಒಂದು ಸೆಂಟ್ರಲ್ ಸೇಲ್ ಟ್ಯಾಕ್ಸ್ CST ಅಂತಿತ್ತು. ಆ CST ಕ್ಯಾನ್ಸಲ್ ಮಾಡುವ ಸಂದರ್ಭದೊಳಗೆ, ಆ CSTಯಲ್ಲಿ ರಿಫಾರ್ಮ್ ಮಾಡೋ ಸಂದರ್ಭದೊಳಗೆ ನೀವು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಕಾಂಪೆನ್ಸೇಟ್ ಮಾಡ್ತೀವಿ ಅಂತ. ನೀವು ಅದನ್ನು ಕಾಂಪೆನ್ಸೇಟ್ ಮಾಡಲಿಲ್ಲ ನೀವು 10 ವರ್ಷದ UPA ಸರ್ಕಾರದೊಳಗೆ. ಅದಕ್ಕಾಗಿ ನಿಮ್ಮನ್ನು ಜನ ನಂಬಲಿಲ್ಲ. ಮೋದಿ ಬಂದ ಮೇಲೆ ಕಾನೂನದಲ್ಲಿ ಪ್ರೊವಿಷನ್ ಮಾಡಿದೆ, GST ಕಾನೂನದಲ್ಲಿ ನಾವು ಏನೇ ತೊಂದರೆ ಆದರೂ ಇಷ್ಟು ವರ್ಷಗಳ ಕಾಲ ನಾವು ಅದನ್ನು ಭರ್ತಿ ಮಾಡಿಕೊಡ್ತೀವಿ. GST ಕಮ್ಮಿ ಆದರೆ, ಟ್ಯಾಕ್ಸ್ ನಿಮ್ಮದು ಮೊದಲು ಬರುತ್ತಾ ಇರೋದಕ್ಕಿಂತ ಕಮ್ಮಿ ಆದರೆ, ಆ್ಯಂಡ್ ದ್ಯಾಟ್ ಹ್ಯಾಸ್ ಬೀನ್ ಫುಲ್ಫಿಲ್ಡ್. ಆ ಎಲ್ಲ ಭರವಸೆ ಕೊಟ್ಟದ್ದಕ್ಕೆ ನಾವು GST ತರಲಿಕ್ಕೆ ಸಾಧ್ಯ ಆಗಿದೆ. ಪೀಪಲ್ ಹ್ಯಾವ್ ಬಿಲೀವ್ಡ್ ಅಸ್.
ಆ್ಯಂಡ್ ಎವ್ರಿ ಸ್ಟೇಟ್ ಹ್ಯಾಸ್ ಬೀನ್ ಬೆನಿಫಿಟೆಡ್ ಔಟ್ ಆಫ್ ದ್ಯಾಟ್. ಹಾಗಾಗಿ ಇವತ್ತು ಏನು ಇವ್ರು ಹೇಳಿದ್ದಾರೆ, ನೋಟಿಸ್ ನೀಡಿರೋರು ನೀವು ಮಧ್ಯಪ್ರದೇಶದಾಗ ಕೊಟ್ಟಿಲ್ಲ, ಗುಜರಾತ್ದಾಗ ಕೊಟ್ಟಿಲ್ಲ, ಮಹಾರಾಷ್ಟ್ರದಾಗ ಕೊಟ್ಟಿಲ್ಲ, ಎಲ್ಲವೂ ಈ ರಾಜ್ಯಗಳು ದೊಡ್ಡ ರಾಜ್ಯಗಳು. ಉತ್ತರ ಪ್ರದೇಶದಲ್ಲಿ ಕೊಟ್ಟಿಲ್ಲ, ಡೆಲ್ಲಿಯಲ್ಲೂ ಕೊಟ್ಟಿಲ್ಲ. ಡೆಲ್ಲಿಯೊಳಗೆ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ರೀಟ್ ವೆಂಡರ್ಸ್ ಇರೋದು ಡೆಲ್ಲಿ ಮತ್ತು ನಮ್ಮ ಮುಂಬೈದಲ್ಲಿ. ಅಲ್ಲೇ ಕೊಟ್ಟಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಇವರು ದಿವಾಳಿ ಎದ್ದಿದ್ದರಿಂದ, ಭಿಕ್ಷೆ ಬೇಡುವಂಥ ಸ್ಥಿತಿಗೆ ಬಂದಿರೋದ್ರಿಂದ ಈ ರೀತಿ ಕೆಲಸ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರ ಈ ಆಡಳಿತವನ್ನು ಮತ್ತು ತಾವು ತಪ್ಪು ಮಾಡಿ ಬೇರೆಯದವರ ಮುಖಕ್ಕೆ ಅದನ್ನು ಒರೆಸುವಂಥ ಏನು ಮಾಡಿದ್ದಾರೆ, ಇದನ್ನು ತೀವ್ರವಾಗಿ ಖಂಡಿಸ್ತೇನೆ.